ತುಂಬ ಸಂತೋಷ, ಭಾಳ ಸಂತೋಷ. ನಿಜ ಹೇಳ್ಬೇಕು ಮಾತು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಭಾಳ ಸಂತೋಷ. ಪ್ರತಿರೂಪ ಆಗಿರೋ ನಮ್ಮೆಲ್ಲರ ಅಭಿಮಾನಿಗಳಿಗೆ ಒಂದು ಬಾಡೂಟ ಅಂತಲೇ ಹೇಳ್ಬೋದು. ಹೌದು ಹೌದು ಹೌದು, ಅದನ್ನು ಅವ್ರಿಗೆ ಕೇಳಿದ್ದೀವಿ. ಡೈರೆಕ್ಟ್ರು ಗೆದ್ದಿದ್ದಾರೆ. ಬಹುಶಃ ಮೊಟ್ಟ ಮೊದಲ ನೂತನವಾದ ಪ್ರಯೋಗ ಪ್ರಯತ್ನ ಕರ್ನಾಟಕ ಈ ಥರದ ಒಂದು ಪ್ರಯತ್ನ ಆಗಿಲ್ಲ. ಈ ಒಂದು ಪ್ರಯತ್ನ ಇಷ್ಟಪಟ್ಟಿದ್ದಾರೆ. ಫಸ್ಟಿಂದ ಕೊನೆಯವ್ರು ನಿಮ್ಗೆ ಕೊಟ್ಟಿದ್ದೆ ಮೇಡಮ್ ಅವ್ರ ಜೊತೆ ವರ್ಕ್ ಇಬ್ಬರು ಪ್ರತಿಭಾವಂತರೇ, ಇಬ್ಬರು ಪ್ರತಿಭಾವಂತ ಕಲಾವಿದರ ಜೊತೆಯಲ್ಲಿ ಕೆಲಸ ಮಾಡೋದು ಒಳ್ಳೆಯ ಅವಕಾಶ. ಅದು ನನಗೆ ಭಾಳ ಸಂತೋಷ. ಯಾಕಂತಂದರೆ ಕಲಾವಿದರು ಒಳ್ಳೆಯ ಕಲಾವಿದರು ಇದ್ದಾಗ, ಸಹಕಲಾವಿದರು ಇದ್ದಾಗ ನಮ್ಮ ಅಭಿನಯ ಕೂಡ ಚೆನ್ನಾಗಿದೆ. ಅದರಲ್ಲಿ ಒಂದು ಮೃಷ್ಟಾನ್ನ ಭೋಜನ ಅಂತಂದರೆ ಪ್ರತಿಯೊಬ್ಬರು ಚೆನ್ನಾಗಿದೆ. ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಅತ್ಯದ್ಭುತವಾದಂಥ ಒಂದು ಸಾಹಿತ್ಯ ಆಗಿರ್ಬೋದು, ತುಂಬ ಕ್ಯಾಚಿ, ಆಮೇಲೆ ತುಂಬ ಸಂತೋಷ. ನಿಮ್ಮ ತಲೆ ಬರ್ತೀನಿ ಅಷ್ಟೊತ್ತ ಇಟ್ಕೊಂಡ್ಬಿಟ್ಟು ತಲೆ ಬರುತ್ತೆ. ಸಸ್ಪೆನ್ಸ್ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ಒಳ್ಳೆ ಎಲ್ಲ ಚೆನ್ನಾಗಿ ಬರ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ಫ್ಯಾಮಿಲಿ ಮೂವಿ, ಪೈಸಾ ವಸೂಲ್, ಎಲ್ಲರೂ ಬಂದು ಆರಾಮಾಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಯಾರು ಮಿಸ್ ಮಾಡ್ಕೊಬೇಡಿ. ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಎಲ್ಲರೂ ಬೆಳೆಸಿ, ಎಲ್ಲರೂ ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫಸ್ಟಿಂದ ಎಂಡ್ವರೆಗೂ ತುಂಬ ಅಂದರೆ ಎಂಜಾಯ್ ಮಾಡಿದ್ವಿ, ಅಷ್ಟೇ ಎಂಜಾಯ್ ಮಾಡಿದ್ವಿ. ವೆರಿ ಟೇಸ್ಟಿ ಸ್ಪೆಷಲ್ ಬಿರಿಯಾನಿ. ತುಂಬ ಚೆನ್ನಾಗಿದೆ ಫಿಲಮು. ಸ್ಟಾರ್ಟಿಂಗಿಂದ ಎಂಡಿಂಗ್ ಹೇಳ್ಕೊಂಡು ಹೇಳ್ತೀವಿ. ಎಲ್ಲರೂ ಬಂದು ನೋಡಿ. ಅನಿರುದ್ಧ ಸರ್ ಆ್ಯಕ್ಟಿಂಗು ಎಲ್ಲರೂ ತುಂಬ ಚೆನ್ನಾಗಿ ಒಳ್ಳೆ ಸಸ್ಪೆನ್ಸ್ ಇದೆ. ಎಲ್ಲರೂ ಕನ್ನಡ ಮೂವಿ ಚೆನ್ನಾಗಿದೆ, ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತೀವಿ. ಸರ್ ಮುಂದೆ ಬನ್ನಿ ಸರ್, ಸ್ವಲ್ಪ ಜಾಗ ಬಿಡಿ. ಜಾಗ ಬಿಟ್ಟರೆ ತಾನೇ ಅಲ್ಲಿ ಮುಂದೆ ಹೋಗ್ತಿಲ್ಲ, ಅಲ್ಲಿ ಬೈಸ್ ತಗೊಳ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಬೆಸ್ಟ್ ಮೂವಿ. ಫಿಲಮ್ ತುಂಬ ಚೆನ್ನಾಗಿದೆ. ಜೈ ವಿಷ್ಣುನಾಥ, ಜೈ ದಿನ ಮರ್ಡರ್ ಮಾಡಿ ಬಿರಿಯಾನಿ ಸಕ್ಕದಾಗಿ ಮಾಡೋದ್ರೆ ಬಂದು ನೋಡ್ರಿ. ತುಂಬ ಅದ್ಭುತ ಚಿತ್ರ ಅಂತ ಹೇಳಿ ಸೂಪರ್ ಲವ್ಲಿ. ಸರಿಯಾಗಿದೆ ಫಿಲಮ್ ತುಂಬ ಚೆನ್ನಾಗಿದೆ. ಬಿರಾರಿನ ತುಂಬ ಚೆನ್ನಾಗಿದೆ. ಚಿದಂಬರ ಅಂತಿದೆ. ಚೆನ್ನಾಗಿದೆ ಸರ್, ಸೂಪರ್. ಕ್ಯಾಮ್ರಾಮನ್ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು. ಆನಂದ್ ಚೆನ್ನಾಗಿತ್ತು. ಸ್ವಲ್ಪ ಮರ್ಡರ್ ಮಾಡಿ ಮೆಜೆಸ್ಟಿಕಲ್ಲೇ ನೋಡಿದ್ದೀವಿ. ಇಲ್ಲೇ
ಸಂತೋಷ ನನಗೆ ಈ ಥರ ಪಿಕ್ಚರ್ ನೋಡೇ ಇಲ್ಲ. ತುಂಬ ಚೆನ್ನಾಗಿದೆ. ಆಮೇಲೆ ಏನು ಈಗಿನ ಕಾಲಕ್ಕೆ ಸರಿಗಿದೆ. ಯಾರು ಜಾಸ್ತಿ ಒಂದು ಪಿಕ್ಚರ್ ನೋಡೋಕೆ ಇಷ್ಟಪಡಲ್ಲ. ಬೇಗ ನೋಡಬೇಕು, ಬೇಗ ಓಡ್ತೀವಿ. ತುಂಬ ಚೆನ್ನಾಗಿದೆ. ಟೈಮ್ ಇಟ್ಟಿದ್ದಾರಲ್ಲ, ವೆರಿ ಶಾರ್ಟಲ್ಲಿ ಇರಬೇಕು. ಏನು ಅಂತ ನಮಗೆ ಎಡ್ಜ್ ಆಫ್ ದ ಸೀಟ್ ಅಂತಾರೆ ನೋಡಿ. ಅಂದರೆ ಯುವರ್ ವೇಟಿಂಗ್, ಏನಾಗುತ್ತಪ್ಪ ಎಷ್ಟೊಂದು ಟರ್ನ್ಸ್ ಆ್ಯಂಡ್ ಟ್ವಿಸ್ಟು. ಮೋನ ಸಾಯಿಸಿದ್ಲ, ಗಂಡನ ಹೆಂಗೆ ಸಾಯಿಸಿದ್ರು, ಇದು ಏನೋ ನಾವು ಪೊಲೀಸ್ ಇನ್ವಾಲ್ವ್ಡ್ ಎವ್ರಿವೇರ್. ಫ್ಯಾಂಟಾಸ್ಟಿಕ್ ಆಗಿದೆ ಸರ್. ಇತ್ತೀಚೆಗೆ ಫ್ಯಾಮಿಲಿ ಆಡಿಯನ್ಸ್ ಮೆಚ್ಕೊಳ್ಳೋದು ಭಾಳ ಅಪರೂಪ ಸರ್. ಇವರನ್ನೇ ಕೇಳಿರೋ ಫ್ಯಾಮಿಲಿಯವರೇ ಎಷ್ಟೊಂದು ವಯಸ್ಸಾದವರು. ಹೌದು, ತುಂಬ ವಿನೂತನ ಇದು, ತುಂಬ ವಿಶಿಷ್ಟವಾದಂಥ ವಿಭಿನ್ನ ಪ್ರಯತ್ನ. ಇವರೇ ಹೇಳ್ತಿದ್ದಾರೆ, ನಾನು ಇಷ್ಟು ದಿವಸ ನಾನು ಹೇಳ್ತಾ ಇದ್ದೆ. ಹೌದು ಅವರು ಬಂದಿದ್ದಾರೆ, ನೋಡ್ತಾ ಇದ್ದಾರೆ, ಇಷ್ಟಪಟ್ಟಿದ್ದಾರೆ, ಇನ್ನೊಂದ್ಸಲ ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ. ಒಂದ್ಸಲ ಅಲ್ಲ, 3-4 ಸಲ ನೋಡಬೇಕು ಆ ಥರ ಮೂವಿ. ಸೊ ಅನಿರುದ್ಧ್ ಸರ್ ಕಮ್ ಬ್ಯಾಕ್ ಮೂವಿ ಜಾಸ್ತಿ ಓಡುತ್ತೆ. ಖುಷಿ ಆಗುತ್ತೆ. ಎಲ್ಲ ತುಂಬ ಟೀಮ್ ಖುಷಿ ಪಡ್ತಾರೆ, ಎಲ್ಲ ಚೆನ್ನಾಗಿ ಖುಷಿ ಪಡ್ಬೇಕು. ನಾವು ಖುಷಿ ಪಡೋದು, ಚೆನ್ನಾಗಿ ಖುಷಿ ಪಡ್ತಾರೆ. ಓಕೆ, ಈಗ ಫಸ್ಟ್ ಸರ್ ನಾವು ಭಯ ಅಂತೀವಿ, ಚೆನ್ನಾಗಿ ಕೊಡಬೇಕು ಸರ್. ಇವಾಗ ಫಸ್ಟ್ ಶೋ ಆಯ್ತಲ್ಲ, ಜನರದ್ದು ರಿಯಾಕ್ಷನ್ ನೋಡಿದ್ರಲ್ಲ, ಏನು ಅನ್ನಿಸ್ತು? ತುಂಬ ಖುಷಿ ಅನಿಸ್ತಿದೆ ಸರ್. ಕಷ್ಟಪಟ್ಟಿದ್ದು ಎಫರ್ಟ್ ಜನಗಳು ಖುಷಿ ಕಾಣ್ತೀವಿ ನಾವು. ಖುಷಿ ನಮ್ಮ ಕಂಡಿದ್ದೀವಿ ಸರ್. ಏನಿಲ್ಲ, ಎಲ್ಲರೂ ಹೇಳಿದ್ರು ಸಿನಿಮಾ ನೋಡ್ಬೇಕಷ್ಟೇ. ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಸಿನಿಮಾ ಹೇಗೆ ಅಂತ. ನೀವು ನೋಡಿ, ಫ್ಯಾಮಿಲಿಗೆ ಹೇಳಿ, ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಬಂದು ನೋಡಿ. हाँ, इट्स गुड, बहुत अच्छा लगा। मतलब हम लोग को लैंग्वेज तो समझ नहीं आया, बट जो एक्शन है एंड हम लोग को जो इंग्लिश से नीचे से दिया गया था वो हम लोग पढ़ के हम लोग को समझ में आया। बहुत अच्छा है, बहुत सुपर है। सब लोग देखिए, जितने भी यहाँ के लोग हैं, बहुत नाइस है। SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.